ಮಂಗಳೂರು ನಗರದ ಕಲರ್ಸ್ ಯುನಿಸೆಕ್ಸ್ ಸೆಲೂನ್ನಲ್ಲಿ ಅಪ್ರಾಪ್ತ ಬಾಲಕಿಯರನ್ನು ಬಳಸಿಕೊಂಡು ಅನೈತಿಕ ಚಟುವಟಿಕೆಗಳು ಹಾಗೂ ವೈಶ್ಯವಾಟಿಕೆಗಳು ನಡೆಸುತ್ತಿದ್ದ ಕಲರ್ಸ್ ಯುನಿಸೆಕ್ಸ್ ಸೆಲೂನ್ ಮೇಲೆ ಮಂಗಳೂರು ಘಟಕ ಅದನ್ನು ಖಂಡಿಸಿ ದಾಳಿ ಮಾಡಿರುತ್ತಾರೆ. ಈ ವಿಚಾರದಲ್ಲಿ ರಾಜ್ಯಾಧ್ಯಕ್ಷ ಪ್ರಸಾದ್ ಅತ್ತಾವರ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಇದನ್ನು ಖಂಡಿಸಿ ಇಂದು ಕಲಬುರಗಿ ಜಿಲ್ಲಾ ಘಟಕದ ಸೇನೆ ಸಂಘಟನೆ ವತಿಯಿಂದ ನಗರದಲ್ಲಿ ಇಂದು ಪ್ರತಿಭಟನೆ ಮಾಡಿದರು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಮ್ ಸೇನಾ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಲೇಬೇಕು, 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 ಮಾಡಲೇಬೇಕು. ರಾಮ್ ಸೇನಾ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಲೇಬೇಕು, 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 ಮಾಡಲೇಬೇಕು. ಹಿಂದೂ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಹಿಂದೂ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಒಂದು ಕಲರ್ಸ್ ಪಾರ್ಲರ್ ಅಂತ ಹೇಳಿ ಅಲ್ಲಿ ಅವರು ಪರವಾನಗಿ ತಗೊಂಡಿದ್ದು ಮಸಾಜಿಗೆ ಅಷ್ಟೇ. ಸೊ ಅಲ್ಲಿ ಯಾವುದೇ ಚಟುವಟಿಕೆಗಳಲ್ಲ. ಅಲ್ಲಿ ನಿನ್ನೆ ದಿವಸ ನಮ್ಮ ಕಾರ್ಯಕರ್ತರು ಮಾಹಿತಿ ಮೇರೆಗೆ ಅಲ್ಲಿ ಯುನಿಸೆಕ್ಸ್ ಅನ್ನುವಂಥದ್ದು ಒಂದು ಪಾರ್ಲರ್ ಇದೆ. ಆ ಪಾರ್ಲರ್ ಒಳಗಡೆ ಅಲ್ಲಿರುವಂಥ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಬಳಕೆ ಮಾಡಿಕೊಂಡು ಅನೈತಿಕ ಚಟುವಟಿಕೆ ಮಾಡ್ತಾ ಇದ್ದಾರೆ. ಮತ್ತು ಜೊತೆಗೆ ಅಲ್ಲಿ ಒಂದು ವೇಶ್ಯವಾಟಿಕೆ ಕೂಡ ನಡೀತಾ ಇತ್ತು ಅಂತ ನಮ್ಮ ರಾಮ್ ಸೇನಾ ಕಾರ್ಯಕರ್ತರು ಅಲ್ಲಿ ದಾಳಿ ಮಾಡಿದ್ದಾರೆ. ಸೊ ಆ ವಿಚಾರದಲ್ಲಿ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಅದಲ್ಲದೆ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರಸಾದ್ ಅತ್ತಾವರ್ ಅವರು ತಮ್ಮ ಗೃಹದಲ್ಲಿ ಇರಬೇಕಾದ್ರೆ ಅವ್ರ ಮನೆಗೆ ಬಂದು ಅಲ್ಲಿ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾಗೂ ಅವ್ರನ್ನ ಬಂಧನಕ್ಕೆ ಈಡು ಮಾಡಿದ್ದಾರೆ. ಸೊ ಇದನ್ನು ನಾವು ಖಂಡಿಸ್ತೇವೆ. ಸೊ ಆ ರಾಜ್ಯಾಧ್ಯಕ್ಷರನ್ನ ಇವರು ಅರೆಸ್ಟ್ ಮಾಡುವಂಥದ್ದು ಇದು ತಪ್ಪು. ಸರ್ಕಾರ ಇಲ್ಲಿ ಉದ್ದೇಶಪೂರ್ವಕವಾಗಿ ಹಿಂದೂ ಕಾರ್ಯಕರ್ತರ ಮೇಲೆ ಟಾರ್ಗೆಟ್ ಮಾಡಿ ಇವರು ಹಿಂದೂ ಕಾರ್ಯಕರ್ತರನ್ನ ಹಿಂದೂ ಮುಖಂಡರನ್ನೇ ಅರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಆ ದಾಳಿ ಮಾಡಿದ್ದು ನಾವು ಬೆಂಬಲ ನೀಡ್ತೇವೆ. ಸೊ ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಮಂಗಳೂರು ಜಿಲ್ಲೆ ಅಲ್ಲ, ಕರ್ನಾಟಕ ಇದು ಭಾರತ ಭೂಮಿ, ಸನಾತನ ಭೂಮಿ. ಈ ಭೂಮಿಯಲ್ಲಿ ಒಂದು ಹೆಣ್ಣು ಮಗಳಿಗೆ ಭಾರತಾಂಬೆಯ ಮುಖವನ್ನು ಹೆಣ್ಣಿನ ಮುಖದಲ್ಲಿ ನಾವು ನೋಡ್ತೇವೆ. ಸೊ ಆ ಹೆಣ್ಣನ್ನು ಇಟ್ಕೊಂಡು ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಇಟ್ಕೊಂಡು ಇವರು ಅನೈತಿಕ ಚಟುವಟಿಕೆ ಮತ್ತು ಅತ್ಯಾಚಾರ ಇನ್ನಿತರ ರೂಪಗಳಲ್ಲಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಯೂಸ್ ಮಾಡುವಂಥದ್ದು ಇದು ಬಹಳ ಖಂಡನೀಯ. ಸೊ ಈ ರೀತಿ ಮಂಗಳೂರಲ್ಲಿ ಜಸ್ಟ್ ಒಂದು ಟ್ರೈಲರ್ ತೋರಿಸಿದ್ದಾರೆ, ಪಿಕ್ಚರ್ ಕಲಬುರಗಿಯಲ್ಲಿ ತೋರಿಸಬೇಕಾಗುತ್ತೆ ಅಂತ ಇಲ್ಲಿ ಅಧಿಕಾರಿಗಳನ್ನ ನಾವು ಖಡಕ್ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಸೊ 24 ಗಂಟೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರಸಾದ್ ಅತ್ತಾವರ್ ಅವ್ರನ್ನ ಕೂಡಲೇ ನಿರ್ಬಂಧ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಅವ್ರನ್ನ ಬಿಡುಗಡೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಬ್ಯೂರೋ ರಿಪೋರ್ಟ್ TV7 ನ್ಯೂಸ್ ಕರ್ನಾಟಕ.